ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ದಿನ ಬಂದು ನಾನು ಶನಿವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶನಿವಾರ ಬೆಳಿಗ್ಗೆ 5:15 ನಾನು ಎದ್ದೊಂಡೆ, ಯಾಕಂದರೆ ಇವತ್ತು ನಮ್ಮ ಮನೆಯವರು ವಾರ ಮಾಡ್ತಾರೆ. ಅವರಿಗೆ ನಾನು ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿಕೊಟ್ರೆ ಅವರಿಗೂ ಸ್ವಲ್ಪ ಬೇಗ ವಾರ ಮಾಡಿಕೊಂಡು ಕೆಲ್ಸಕ್ಕೆ ಹೋಗೋತ್ತಿಗೆ ಸರಿ ಹೋಗುತ್ತೆ ಅಂತ ನಾನು 5:15 ಎದ್ದೊಂಡೆ. ಎದ್ದು ಫ್ರೆಶ್ ಅಪ್ ಆಗಿ ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳೆದು ಒಲೆ ಎಲ್ಲ ಒರೆಸೋತ್ತಿಗೆ ಟೈಮ್ ಕರೆಕ್ಟ್ ಆಗುತ್ತೆ ಅಂತ ಅಷ್ಟೊತ್ತಿಗೆ ಎದ್ದೊಂಡೆ. ಆದರೆ ಏನು ಗೊತ್ತಾಗೈಸು, ನಾವು ಶುಕ್ರವಾರ ನೈಟೇ ಪಾತ್ರೆ ತೊಳೆಯೋದು ಒಲೆ ಒರೆಸೋದು ಅದೆಲ್ಲ ಶುಕ್ರವಾರ ನೈಟೇ ಮಾಡಿಕೊಂಡ್ರೆ ಬೆಳಿಗ್ಗೆ ಸ್ವಲ್ಪ ರಿಸ್ಕ್ ಅನಿಸಲ್ಲ. ನನಗೆ ಸ್ವಲ್ಪ ತಲೆನೋವ್ತಿತ್ತು ಅಂತ ನಾನು ಬೆಳಿಗ್ಗೆ ಮಾಡಿಕೊಂಡ್ರೆ ಆಯಿತು ಅಂತ ಮಲಗಿಬಿಟ್ಟೆ. ಆದರೆ ನನಗೆ ಬೆಳಿಗ್ಗೆ ಕೆಲಸ ತುಂಬ ರಿಸ್ಕ್ ಅನಿಸ್ತು. ಟೈಮಿಗೆ ಸರಿಯಾಗಿ ಬೇರೆ ಮುಗಿಸ್ಬೇಕು. ಮತ್ತು ನಾನು ವಾಯ್ಸ್ನ ಅಲ್ಲೇ ಕೊಟ್ಕೊಂಡೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಪಾಪು ಬೇರೆ ಮಲಗಿದ್ದ. ನಾನು ವಾಯ್ಸ್ ಅಲ್ಲೇ ಮಾತಾಡಿದ್ರೆ ಸೌಂಡ್ ಆಗುತ್ತೆ, ಎದ್ದೊಂಡ್ಬಿಡ್ತಾನೆ ಅಂತ ಸರಿ ವಾಯ್ಸ್ ಓವರ್ ಕೊಟ್ಕೊಂಡ್ರೆ ಆಯಿತು ಅಂತ ನಾನು ಹಾಗೆ ವಿಡಿಯೋ ತಕ್ಕೊಂಡೆ. ಮತ್ತು ಬೇಗನೂ ಕೆಲಸ ಮುಗಿಸ್ಬೇಕಿತ್ತಲ್ವ, ಅದಕ್ಕೆ ಬೇಗ ಬೇಗ ಕೆಲಸ ನಾನು ಮುಗಿಸ್ಕೊತಿದ್ದೆ. ಸ್ವಲ್ಪ ಸೌಂಡ್ ಆದರೆ ಸಾಕು ಎದ್ಬಿಡ್ತಾನೆ. ಎದ್ದರೆ ನೆಲ ಒರೆಸೋದಕ್ಕೆಲ್ಲ ಆಗೋದಿಲ್ಲ. ಮತ್ತು ಈ ನೆಲ ಬೇರೆ ಸ್ವಲ್ಪ ನೀರು ಬಿದ್ದರೂ ಜಾರುತ್ತೆ ಜಾಸ್ತಿ. ನೆಲ ಒರೆಸುವಾಗ ಅವನು ಅಲ್ಲೇ ಓಡಾಡ್ತಾ ಇರ್ತಾನೆ, ಜಾರಿ ಬೀಳ್ತಾನೆ. ಅದಕ್ಕೋಸ್ಕರ ಅದೊಂದು ಟೆನ್ಷನ್ ಇತ್ತು, ಎಲ್ಲಿ ಸೌಂಡ್ ಒಂದು ಸ್ವಲ್ಪ ಆಗಿ ಅವ್ನು ಎದ್ಬಿಡ್ತಾನೆ ಅಂತ. ಈಗ ಸೌಂಡ್ ಅಷ್ಟೊಂದು ಮಾಡದೆ ಬೇಗ ಬೇಗ ಕೆಲಸ ಮುಗಿಸ್ಕೊಟ್ಟೆ ನಾನು. ಅಲ್ಲಿ ನಾನು ಕಸ ಎಲ್ಲ ಉಟ್ಕೊಂಡು ನೆಲ ಎಲ್ಲ ಬೇಗ ಬೇಗನೆ ಒರೆಸ್ಕೊಂಡು ಬಂದೆ. ಅದಾದಮೇಲೆ ಇಲ್ಲಿ ಮತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಒಲೆ ಒರೆಸ್ತಾ ಇದ್ದೀನಿ. ಪ್ರತಿದಿನ ನೈಟು ನಾವು ಒಲೆನ ಒರೆಸ್ಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಎಲ್ಲ ನಮಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಡುಗೆ ಮಾಡೋವಾಗ. ಅದಾದಮೇಲೆ ಇಲ್ಲಿ ನಮ್ಮ ಮನೆಯವರು ಪೂಜೆ ಸಾಮಾನು ತೊಳ್ಕೊತಾ ಇದ್ದಾರೆ ಪೂಜೆ ಮಾಡಲಿಕ್ಕೆ. ಅದು ಇಲ್ಲದೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮೂರಲ್ಲಿ ಪ್ರತಿ ಶನಿವಾರ ಬಂದು ಸಂತೆ, ಇಲ್ಲಿ ಯಾವಾಗಲೂ ಶನಿವಾರದೊತ್ತು ಸಂತೆ ಹಾಕ್ತಾರೆ. ಅದಕ್ಕೋಸ್ಕರ ಬೆಳಿಗ್ಗೆ ಸ್ವಲ್ಪ ಬೇಗ ಹೋದರೆ ಚೆನ್ನಾಗಿ ಫ್ರೆಶ್ಶಾಗಿ ತರಕಾರಿ ಸಿಗುತ್ತೆ. ಅದೊಂದು ಕಾರಣಕ್ಕೆ ಬೇಗ ಬೇಗ ವಾರನೂ ಮುಗಿಸ್ಕೊಂಡು ಹೋಗಬೇಕು. ಯಾಕಂದರೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಬಂದು ನಾವು ತಿಂಡಿ ಮಾಡಿಕೊಂಡು ಹೊರಡೋ ಕೆಲ್ಸಕ್ಕೆ ಹೋಗೋರಿಗೆಲ್ಲ ರಿಸ್ಕ್ ಅನಿಸುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೊಂಡು ಇವೆಲ್ಲ ಮಾಡಿಕೊಂಡ್ರೆ ಅಷ್ಟರಲ್ಲಿ ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಚೆನ್ನಾಗಿ ಪೂಜೆ ಮಾಡಿದರು. ಪಾಪು ಬೇರೆ ಎದ್ಬಿಟ್ಟ ಅಷ್ಟೊತ್ತಿಗೆ. ನಾವು ಸಂತೆಗೆ ಹೊರಡೋ ಅಷ್ಟೊತ್ತಿಗೆ, ಅವನು ಎದ್ದೋಳೋ ಅಷ್ಟೊತ್ತಿಗೆ ಹೋಗಿ ಬಂದ್ಬಿಡೋಣ ಅಂದ್ಕೊಂಡ್ವಿ. ಆದರೆ ಆಗಲಿಲ್ಲ, ಅವನು ಎದ್ದೊಂಡ್ಬಿಟ್ಟ. ಸರಿ, ಇನ್ನು ನಮ್ಮನ್ನು ನೋಡಿದಾನೆ ಮತ್ತೆ ಬಿಟ್ಟೋದ್ರೆ ಅಳ್ತಾನೆ ಇರ್ತಾನೆ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಹೋದ್ವಿ. ಅವನಿಗೂ ಸ್ವಲ್ಪ ಹೊರಗಡೆ ಅಡ್ಡಾಡ್ಕೊಂಡು ಬಂದಂಗೆ ಆಗುತ್ತೆ ಅಂತ. ಮತ್ತು ನಾವು ಯಾವಾಗಲೂ ರೆಗ್ಯುಲರಾಗಿ ಇವ್ರ ಹತ್ರನೇ ತರಕಾರಿನ ತೊಗೊಳ್ಳೋದು. ಅಲ್ಲಿಗೆ ಹೋದ್ವಿ. ಎಲ್ಲ ಕಾಲು 20, ಅರ್ಧ 10 ಹಾಗೆ ಇತ್ತು. ಆಲೂಗೆಡ್ಡೆ ಬಂದು KG 50 ಅಂತಂದರು. ತರಕಾರಿ ಎಲ್ಲ ಚೆನ್ನಾಗಿದ್ವು. ಸ್ವಲ್ಪ ತರಕಾರಿ ತೊಗೊಂಡು ಹಾಗೆ ಸೊಪ್ಪು, ನಮ್ಮ ಮನೆಯವ್ರಿಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ಯಾವಾಗ ಸಂತೆಗೆ ಹೋದರೆ ಒಂದು ವಾರನೂ ಮಿಸ್ ಮಾಡಲ್ಲ. ಸೊಪ್ಪಿನ ಕಡೆ ಹೋಗ್ದವ್ರು ಬರೋದು ಇಲ್ಲ. ಎಲ್ಲ ಫ್ರೆಶ್ಶಾಗಿ ಬೇರೆ ಬಂದಿತ್ತ ಬೆಳಗ್ಗೆನೆ, ಅದಕ್ಕೆ ಸರಿ ಅಂತ ಸೊಪ್ಪನ್ನು ತೊಗೊಂಡು ಬಂದ್ವಿ. ಅದಾದಮೇಲೆಲ್ಲ ತೊಗೊಂಡು ನಾವು ಮತ್ತೆ ನೋಡಿ ನಮ್ಮೂರು ಸಂತೆ ಇದು. ಇನ್ನೂ ತುಂಬ ಹಾಕ್ತಾರೆ. ಇನ್ನೊಂದು ಸ್ವಲ್ಪ ಟೈಮ್ ಆದರೆ ಎಲ್ಲರೂ ಬರ್ತಾರೆ ಹಾಕೋಕ್ಕೆ. ಅದಾದಮೇಲೆ ಎಲ್ಲ ತೊಗೊಂಡು ಬಂದ್ವಿ. ನಾನೆಲ್ಲ ಇಲ್ಲಿ ಸ್ವಲ್ಪ ನೀಟಾಗಿ ಎತ್ತಿಟ್ಟಿದ್ದೀನಿ. 2 ಥರ ಮೆಣಸಿನ್ಕಾಯಿ ತೊಗೊಂಡಿದ್ವಿ. ಒಂದು ಖಾರದ್ದು, ಇನ್ನೊಂದು ಬಂದು ಸ್ವಲ್ಪ ಖಾರ ಇಲ್ಲದೆ ಇರೋದು, ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ. ಅದು ಬಜ್ಜಿ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಮ್ಮಿನೇ ತರಕಾರಿ ತೊಗೊಂಡು ಬಂದೆ. ಇದೇ ನಮಗೆ ಒಂದು ವಾರದ ಮೇಲೆ ಬಂದುಬಿಡುತ್ತೆ ತರಕಾರಿ. ಪಾಪು ಇಲ್ಲೇ ಕುತ್ಕೊಂಡಿದ್ದಾನೆ. ನಾನು ಹೆಂಗೆ ತಂದಿರ್ತೀವಿ ಹಂಗೆ ಫ್ರಿಜ್ಜಲ್ಲಿ ಹೊಟ್ಬಿಟ್ರೆ ಇಷ್ಟ ಆಗಲ್ಲ. ಈ ಥರ ತಂದು ಎಲ್ಲ ನೀಟ್ ಮಾಡಿ ಇಟ್ಬೇಕು ಅವರಿಗೆ. ಅದಕ್ಕೆ ತಂದ ತಕ್ಷಣ ಎಲ್ಲ ನೀಟ್ ಮಾಡ್ತಿದ್ದೀವಿ ಅಮ್ಮ ನಾನು ಕೂತ್ಕೊಂಡು. ಮತ್ತು ನಾನು ಇಲ್ಲಿ ಪೂಜೆ ಮಾಡೋದಕ್ಕಂತ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ನಾನು ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಿಗ್ಗೆನೇ ಪೂಜೆ ಮಾಡೋದು ನಾನು ಅವ್ರ ಜೊತೆ ಸೇರ್ಕೊಂಡು ಮಾಡ್ಬೋದು. ಆದರೆ ಪಾಪುಗೂ ಸ್ನಾನ ಮಾಡಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅವ್ರಿಗೂ ತಿಂಡಿ ಎಲ್ಲ ರೆಡಿ ಮಾಡಿಕೊಡ್ಬೇಕು. ಅವರು ಹೋಗೋ ಅಷ್ಟೊತ್ತಿಗೆ ಸಂತೆಗೂ ಹೋಗಿ ಬರಬೇಕು. ಅದಕ್ಕೋಸ್ಕರ ನನ್ನದು ಸ್ವಲ್ಪ ಲೇಟ್ ಆಯಿತು ಇವತ್ತು ಪೂಜೆ.
ಅದಾದಮೇಲೆ ಇಲ್ಲಿ ನಾನು ಪಾಪುಗೆ ಹಾಲು ಕಾಯಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಅವನಿಗೆ ಹಾಲು ಕಾಯಿಸ್ಕೊಟ್ಟು ಹಾಗೆ ನಾವು ಟೀಮ್ ಮಾಡಿಕೊಂಡು ಕುಡಿದ್ವಿ. ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಡೇ ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.